ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿದೆ. ಯಾವಾಗ ಯುದ್ಧ ಮುಗಿಯುತ್ತೆ ಅಂಥೇಳಿ ಜಗತ್ತಿನ ಹಲವು ರಾಷ್ಟ್ರಗಳು ನೋಡ್ತಾ ಇದೆ. ಇದರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ. ಫ್ಲೋರಿಡಾದ ಡೋರಲ್ನಲ್ಲಿ ಡೊನಾಲ್ಡ್ ಟ್ರಂಪ್ ಮಹತ್ವದ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧವು ನಿರ್ಣಾಯಕ ಹಂತದತ್ತ ಸಾಗ್ತಾ ಇದೆ. ನಮ್ಮ ಮಿಲಿಟರಿ ಕಾರ್ಯಾಚರಣೆಯಿಂದ ಇರಾನ್ಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಇರಾನ್ನ ನೌಕಾಪಡೆ ಡ್ರೋನ್ ಕ್ಷಿಪಣಿ ಸಾಮರ್ಥ್ಯಕ್ಕೆ ಹಾನಿಯಾಗಿದೆ. ಇರಾನ್ನ ಅನೇಕ ಮಿಲಿಟರಿ ನೆಲೆಗಳನ್ನು ನಾಶ ಮಾಡಿದ್ದೇವೆ ಅಂಥೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾಗಿ ಶೀಘ್ರದಲ್ಲಿಯೇ ಇಸ್ರೇಲ್ ಇರಾನ್ ಯುದ್ಧ ಅಂತ್ಯವಾಗುತ್ತಾ ಅನ್ನುವಂತಹ ಸಹಜ ಪ್ರಶ್ನೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯಿಂದ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ಈ ಯುದ್ಧದಿಂದ ಕಂಡುಕೊಂಡಿದ್ದೇನು? ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧ ಎಂದಿಗೂ ಕೂಡ ಶಾಶ್ವತ ಪರಿಹಾರವಲ್ಲ ಅಂತ ಗೊತ್ತಿದ್ದು ಕೂಡ 11 ದಿನಗಳಿಂದ ದೊಡ್ಡ ಕಾಳಗ ನಡೀತಾ ಇದೆ. ಶಸ್ತ್ರಾಸ್ತ್ರಗಳ ಪೈಪೋಟಿ, ಸೇಡಿನ ರಾಜಕೀಯ ಅಮಾಯಕರನ್ನು ಬಲಿ ಪಡಿತಾ ಇದೆ. ಈಗಲಾದರೂ ಯುದ್ಧ ನಿಲ್ಲುತ್ತಾ ಅನ್ನೋದು ಇರುವಂತಹ ಪ್ರಶ್ನೆ.